ನಮಸ್ಕಾರ. ಮುಖ್ಯಾಂಶಗಳು. ದೇಶದಲ್ಲಿ ಅರಣ್ಯ ವ್ಯಾಪ್ತಿ ಗಣನೀಯ ಏರಿಕೆ, ಜಲಮೂಲ ಸಂರಕ್ಷಣೆಗೆ ಆದ್ಯತೆ ಹೆಚ್ಚಳವಾಗಲಿ ಸಚಿವ ಪ್ರಕಾಶ್ ಜಾವಡೇಕರ್. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯದಲ್ಲಿ ವ್ಯಾಪಕ ನಿಗಾ, ಇಲಾಖೆಗಳೊಂದಿಗೆ ಚರ್ಚಿಸಿ ಶಾಲಾ ಕಾಲೇಜು ಕುರಿತು ಕ್ರಮ, ಬಸವರಾಜ ಬೊಮ್ಮಾಯಿ. ಶಿಕ್ಷಣ, ಆರೋಗ್ಯ, ಮಾನವಾಭಿವೃದ್ಧಿಗೆ ಪೂರಕ, ಔದ್ಯಮಿಕ ಪ್ರಗತಿಗೆ ಒತ್ತು ನೀಡುವುದು ಅಗತ್ಯ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪೋಷಣ್ ಅಭಿಯಾನ, ಅಪೌಷ್ಟಿಕತೆ ನಿವಾರಣೆ ಕುರಿತು ಪಾಕ್ಷಿಕ ಜನಜಾಗೃತಿ. ವಾರ್ತೆಗಳ ವಿವರ. ಕೇಂದ್ರ ಅರಣ್ಯ, ಪರಿಸರ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಂದು ನಡೆದ ವಿಶ್ವ ಅರಣ್ಯ ದಿನ ಹಾಗೂ ರೈತರ ಸನ್ಮಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಕೆ ಸುಧಾಕರ್, ಈಶಾ ಫೌಂಡೇಶನ್ನ ಸದ್ಗುರು ಜಗ್ಗಿ ವಾಸುದೇವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪ್ರಕಾಶ್ ಜಾವಡೇಕರ್, ಜನರು ಉತ್ತಮ ರೀತಿಯಲ್ಲಿ ಭೌತಿಕ ಪ್ರಗತಿ ಸಾಧಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಸದ್ಗುರು ಜೀವನ ಮೌಲ್ಯಗಳನ್ನು ಜನರಿಗೆ ತಿಳಿಸಿಕೊಡುತ್ತಿರುವುದು ಅಭಿನಂದನಾರ್ಹ. ವಿಶ್ವ ಅರಣ್ಯ ದಿನವಾದ ಇಂದು ಜಗತ್ತಿನ ಅತ್ಯುತ್ತಮ ನಗರಿ ಮತ್ತು ಹಸಿರು ನಗರ ಬೆಂಗಳೂರಿನಲ್ಲಿದ್ದೇನೆ ಎನ್ನುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು. ಬೆಂಗಳೂರಿನಲ್ಲಿ ಪ್ರತಿ ಸಾರಿ ವಾಸ್ತವ್ಯ ಹೂಡಿದಾಗಲೂ ಕಬ್ಬನ್ ಪಾರ್ಕ್ನಲ್ಲಿ ವಾಯುವಿಹಾರಕ್ಕೆ ತೆರಳುತ್ತೇನೆ. ನಗರಗಳಲ್ಲಿ ಉದ್ಯಾನವನಗಳು ಮಾತ್ರವಲ್ಲ, ಅರಣ್ಯಗಳು ಕೂಡ ಇರುವುದು ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 200 ನಗರಗಳಲ್ಲಿ ನವವನ ಸೃಷ್ಟಿ ಯೋಜನೆಯನ್ನು ಜಾರಿಗೊಳಿಸಿದೆ. ಈಗಾಗಲೇ 27 ನಗರಗಳಿಗೆ ಅನುಮೋದನೆ ನೀಡಲಾಗಿದ್ದು, ಇನ್ನುಳಿದ ನಗರಗಳಲ್ಲೂ ವನಗಳನ್ನು ನಿರ್ಮಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದರು. ಅರಣ್ಯ ಹಾಗೂ ವನ್ಯಜೀವಿ ಸಂಪತ್ತು ಸಂಸ್ಕೃತಿಯ ಭಾಗವಾಗಿದೆ. ಕರ್ನಾಟಕದಲ್ಲಿ ಗರಿಷ್ಠ ಪ್ರಮಾಣದ ಅರಣ್ಯ ವ್ಯಾಪ್ತಿ ಹೆಚ್ಚಾಗಿದೆ. ದೇಶದಲ್ಲಿ ಕಳೆದ 7 ವರ್ಷಗಳಲ್ಲಿ 15,000 ಚದರ ಕಿಲೋಮೀಟರ್ ಅರಣ್ಯ ವ್ಯಾಪ್ತಿ ಹೆಚ್ಚಳವಾಗಿದೆ. ವಿಶ್ವದ ಒಟ್ಟು ಭೂಪ್ರದೇಶದಲ್ಲಿ ಶೇಕಡಾ 2.7ರಷ್ಟನ್ನು ಭಾರತ ಭೌಗೋಳಿಕವಾಗಿ ವಿಸ್ತೀರ್ಣತೆ ಹೊಂದಿದ್ದು, ಜಗತ್ತಿನ ಶೇಕಡಾ 16ರಷ್ಟು ಜನಸಂಖ್ಯೆ ಇಲ್ಲಿ ನೆಲೆಸಿದೆ. ಜನ ಹಾಗೂ ಜಾನುವಾರುಗಳಿಗೆ ನೀರಿನ ಮೂಲ ನಮ್ಮ ಅರಣ್ಯವಾಗಿದೆ ಎಂದು ಅವರು ಹೇಳಿದರು. But we have 16% population of the world and 16% of the world's cattle population also. Both require land, water and all other natural resources. So there is pressure. And unfortunately we have only 4% of fresh rainwater resources. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅರಣ್ಯ ಸಂರಕ್ಷಣೆಗೆ ಹೆಚ್ಚಿನ ಮಹತ್ವ ನೀಡಿದ್ದು, ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸಲು ರಾಜ್ಯ ಸರ್ಕಾರವು ಹಲವು ಕ್ರಮಗಳನ್ನು ಕೈಗೊಂಡಿದೆ. ಸಮೃದ್ಧವಾಗಿರುವ ಅರಣ್ಯ ಸಂರಕ್ಷಣೆ ಮತ್ತು ಪೋಷಣೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಮೀಸಲಿಡಲಾಗಿದೆ ಎಂದರು. ಆಯ್ದ ಪ್ರದೇಶಗಳಲ್ಲಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಹಾಗೂ ಆರ್ಥಿಕ ಸಹಾಯದೊಂದಿಗೆ ಸ್ಮೃತಿ ವನಗಳ ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದ್ದೇವೆ. ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯದ ಅರಣ್ಯಗಳ ವಿಧ ಮತ್ತು ಸಾಂದ್ರತೆ ವಿವರಗಳನ್ನು 50 ಸೆಂಟಿಮೀಟರ್ ಸ್ಯಾಟಲೈಟ್ ರೆಸಲ್ಯೂಷನ್ ಒಳಗೊಂಡ ನಕ್ಷೆಯನ್ನು ತಯಾರಿಸಲಾಗಿದ್ದು, ಈ ವಿವರಗಳು ಅರಣ್ಯಗಳ ವೈಜ್ಞಾನಿಕ ನಿರ್ವಹಣೆಯಲ್ಲಿ ಸಹಕಾರಿಯಾಗಲಿದೆ. ರಾಜ್ಯದಲ್ಲಿ ಹಸಿರು ಉಳಿಸಿ ಅರಣ್ಯ ಸಂಪತ್ತು ಹೆಚ್ಚಿಸಲು ಕಾರಣವಾಗಿರುವ ಅರಣ್ಯ ಪಾಲಕರು, ವಿವಿಧ ಸಮುದಾಯದವರು ಮತ್ತು ರೈತರ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ ಬಯಸುತ್ತೇನೆ. ಸದ್ಗುರು ಜಗ್ಗಿ ವಾಸುದೇವ್, ಆರೋಗ್ಯ ರಕ್ಷಣೆಯಲ್ಲಿ ಅರಣ್ಯ ಉದ್ಯಾನವನಗಳ ಪಾತ್ರ ಮಹತ್ವದ್ದು. ಈ ನಿಟ್ಟಿನಲ್ಲಿ ನಗರ ಪ್ರದೇಶಗಳಲ್ಲಿಯೂ ಸಹ ವನ್ಯ ಸಂಪತ್ತನ್ನು ಹೆಚ್ಚಿಸುವ ಅಗತ್ಯವಿದೆ ಎಂದು ವಿವರಿಸಿದರು. We must grow in our own lands. We should not touch the forest because Indian forest has gone beyond that. It is not in a place where you can go and exploit it for its products. It is just for life and the forest itself to be there.
ಇದೇ ವೇಳೆ ಪ್ರಗತಿಪರ ರೈತರನ್ನು ಸನ್ಮಾನಿಸಲಾಯಿತು. ನೆರೆ ರಾಜ್ಯಗಳಲ್ಲಿ ಕೋವಿಡ್-19 ಪ್ರಕರಣಗಳು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಿದ್ದು, ರಾಜ್ಯದಲ್ಲಿ ವ್ಯಾಪಕ ನಿಗಾ ವಹಿಸಲಾಗಿದೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಧಾರವಾಡದಲ್ಲಿ ಇಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಸೋಂಕು ನಿಯಂತ್ರಣ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗುತ್ತಿದೆ. ಶಾಲಾ ಕಾಲೇಜುಗಳ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯೊಂದಿಗೆ ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು. ರಾಜ್ಯದಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಮಾಡುವ ಕುರಿತು ಇದುವರೆಗೆ ಯಾವುದೇ ಚರ್ಚೆ ನಡೆದಿಲ್ಲ. ಬದಲಿಗೆ ಸೋಂಕು ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ವಿವರಿಸಿದರು. ಉಪಚುನಾವಣೆ ನಡೆಯುತ್ತಿರುವ 2 ವಿಧಾನಸಭಾ ಹಾಗೂ 1 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಜಯ ಗಳಿಸುವ ವಿಶ್ವಾಸವಿದೆ ಎಂದ ಅವರು, ಸಿಡಿ ಪ್ರಕರಣದ ತನಿಖೆಯನ್ನು ಎಸ್ಐಟಿ ಸಮರ್ಥವಾಗಿ ನಿರ್ವಹಿಸುತ್ತಿದ್ದು, ತನಿಖೆಯನ್ನು ಇತರೆ ಸಂಸ್ಥೆಗೆ ವರ್ಗಾಯಿಸುವುದಿಲ್ಲ ಎಂದು ತಿಳಿಸಿದರು. ಹೆಚ್ಚಿನ ಮತಗಳಿಂದ, ದಾಖಲೆ ಮತಗಳಿಂದ ಬೇರೆ ಅಲ್ಲಿಯ ಪರಿಸ್ಥಿತಿ ಅನುಗುಣವಾಗಿ ಅವರು ಮಾಡಿದ್ದಾರೆ. ಇಲ್ಲಿನ ಪರಿಸ್ಥಿತಿ ನಾವು ಅವಲೋಕಿಸ್ತಾ ಇದ್ದೇವೆ ಮತ್ತು ಪರಿಣಿತರ ಸಮಿತಿ ನಿರಂತರವಾಗಿ ಅದರ ಮೇಲೆ ಆಗ್ತಾ ಇದೆ. ತನಿಖೆಯನ್ನಾಗಲಿ ವಿಚಾರಣೆಯನ್ನಾಗಲಿ ಮಾಡ್ತಾರೆ. ನಾವು ಸರ್ವ ಸ್ವತಂತ್ರವನ್ನು ಕೊಟ್ಟಿದ್ದೇವೆ SITಗೆ. ಹೀಗಾಗಿ ಬೇರೆ ಯಾವ ಕ್ರಮಗಳ ಬೇರೆ ಎಲ್ಲರ ತನಿಖೆ ಕೊಡುವಂಥದ್ದೇನಿಲ್ಲ. ಇದನ್ನೇ ನಿಷ್ಪಕ್ಷಪಾತವಾಗಿ ನಿಷ್ಠೂರವಾಗಿ ನ್ಯಾಯಸಮ್ಮತವಾಗಿ ಮಾಡ್ತೀವಿ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಇಂದು ಒಡಿಶಾದ ರೂರ್ಕೆಲಾದಲ್ಲಿ ನಿರ್ಮಾಣವಾಗಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿದರು. ಬಳಿಕ ಮಾತನಾಡಿ, ಒಡಿಶಾ ಕೇವಲ ವಿಕಾಸದೆಡೆಗೆ ಹೆಜ್ಜೆ ಹಾಕುತ್ತಿಲ್ಲ, ಇದರ ಜೊತೆಯಲ್ಲೇ ಆತ್ಮನಿರ್ಭರತೆಯಲ್ಲಿಯೂ ದಿಟ್ಟ ಹೆಜ್ಜೆ ಇಟ್ಟಿದೆ. ಈ ಮೂಲಕ ದೇಶದ ಆರ್ಥಿಕ ಪ್ರಗತಿಗೆ ಕೊಡುಗೆಯನ್ನು ನೀಡುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ರೂರ್ಕೆಲಾದಲ್ಲಿರುವ ಉಕ್ಕು ಉದ್ಯಮ ಔದ್ಯೋಗಿಕ ವಿಕಾಸವನ್ನು ಉಂಟುಮಾಡಿದೆ. ಇದು ಕೇವಲ ಔದ್ಯಮಿಕ ಪ್ರಗತಿಗೆ ಒತ್ತು ನೀಡದೆ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯಕ್ಕೂ ಹೆಚ್ಚಿನ ಒತ್ತು ನೀಡುತ್ತಾ ಬಂದಿದೆ ಎಂದರು. ಮಾನವನ ವಿಕಾಸದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಪ್ರಮುಖ ಪಾತ್ರ ವಹಿಸುತ್ತವೆ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ಲಕ್ಷಾಂತರ ಮಂದಿ ಜನರ ಜೀವವನ್ನು ಉಳಿಸುವ ನಿಟ್ಟಿನಲ್ಲಿ ಈ ಹೋರಾಟದಲ್ಲಿ ಅವಿರತವಾಗಿ ಶ್ರಮಿಸಿದ್ದಾರೆ. ಇವರ ಸಮರ್ಪಣೆಯ ಸೇವೆಯನ್ನು ದೇಶ ಸ್ಮರಿಸುತ್ತದೆ ಎಂದು ಶ್ಲಾಘಿಸಿದರು. ಇಡೀ ವಿಶ್ವದಲ್ಲಿ ಅತಿದೊಡ್ಡ ಲಸಿಕೆ ಅಭಿಯಾನ ನಮ್ಮ ದೇಶದಲ್ಲಿ ಆರಂಭವಾಗಿದೆ. ಲಸಿಕೆಯಲ್ಲಿ ಆತ್ಮನಿರ್ಭರವಾಗಿರುವುದಲ್ಲದೆ ಇತರೆ ದೇಶಗಳಿಗೂ ಲಸಿಕೆಯನ್ನು ತಲುಪಿಸುತ್ತಿದೆ. ದುರ್ಗಮ ಪ್ರದೇಶದಲ್ಲಿರುವ ಜನರಿಗೂ ವೈದ್ಯಕೀಯ ಸೇವೆಗಳು ಲಭ್ಯವಾಗುವಂತೆ ಮಾಡಬೇಕು. ಟೆಲಿಮೆಡಿಸಿನ್ನಂತಹ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಈ ಪ್ರದೇಶಗಳ ಜನರಿಗೆ ಚಿಕಿತ್ಸೆ ನೀಡಬೇಕು ಎಂದರು. अथवा अप्रत्यक्ष योगदान करने वाले सभी संगठनों और लोगों को मैं साधुवाद देता हूं। मुझे बताया गया है कि राउरकेला स्टील प्लांट द्वारा संचालित इस अस्पताल से न केवल उड़ीसा की बल्कि पड़ोसी राज्यों झारखंड और छत्तीसगढ़ की विशेषज्ञ चिकित्सा संबंधी आवश्यकता पूरी करने में भी मदद मिलेगी। मुझे ये भी बताया गया है कि यहाँ विशेषज्ञ चिकित्सकों की उपलब्धता बढ़ेगी और चिकित्सा क्षेत्र में और अधिक शोध कार्य होंगे। देवी और सज्जनों, उड़ीसा की धरती अपनी समृद्ध विरासत और गौरवशाली इतिहास के लिए जानी जाती है। सम्राट अशोक को इसी धरती पर अहिंसा के महत्व का भान हुआ था। उड़ीसा के वीरतापूर्ण इतिहास और महान विभूतियों की गाथाएं हम सभी भारतीयों के लिए प्रेरणा का स्रोत बनी हुई है. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅಸ್ಸಾಂನ ಬೋಲಾಘಾಟ್ನಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು. ಬಿಜೆಪಿ ನೇತೃತ್ವದ ಎನ್ಡಿಎ ಅಸ್ಸಾಂನಲ್ಲಿ ಪರಿವರ್ತನೆಯನ್ನು ತಂದಿದೆ. ಶೌಚಾಲಯ, ಎಲ್ಪಿಜಿ, ಉಚಿತ ಪಡಿತರ, ವಿದ್ಯುತ್ ನಂತಹ ಅನೇಕ ಸೌಲಭ್ಯವನ್ನು ಒದಗಿಸಿದೆ. ಇದೀಗ ಪ್ರತಿ ಮನೆಗೂ ಕುಡಿಯುವ ನೀರು ಪೂರೈಕೆಗೆ ಯೋಜನೆ ರೂಪಿಸಲಾಗಿದೆ ಎಂದರು. ಕೊರೋನಾ ಲಾಕ್ಡೌನ್ ಅವಧಿಯಲ್ಲಿ ಅಡುಗೆ ಅನಿಲವನ್ನು ಉಚಿತವಾಗಿ ನೀಡಿದ್ದೇವೆ. ದಶಕಗಳಿಂದ ಅಶಾಂತಿ ಮೂಡಿದೆ, ಅದನ್ನು ಹೇಗೆ ಪರಿಹರಿಸಲು ಸಾಧ್ಯ ಎಂದು ಕಾಂಗ್ರೆಸ್ ಪ್ರಶ್ನೆ ಮಾಡಿತ್ತು. ಉಗ್ರವಾದವನ್ನು ನಿರ್ಮೂಲನೆ ಮಾಡಿ ಶಾಂತಿ ನೆಲೆಸುವುದಷ್ಟೇ ಅಲ್ಲ, ಸ್ಥಿರತೆಯನ್ನು ತಂದಿದ್ದೇವೆ ಎಂದು ಹೇಳಿದರು. ನಮ್ಮ ಸರ್ಕಾರ ಜಾನುವಾರುಗಳ ಸುರಕ್ಷತೆ ಮತ್ತು ಜನಸಾಮಾನ್ಯರ ರಕ್ಷಣೆಗೆ ಬದ್ಧತೆಯನ್ನು ತೋರಿದೆ. ಕಾಜಿರಂಗ ಸೇರಿದಂತೆ ಅಭಯಾರಣ್ಯಗಳನ್ನು ರಕ್ಷಿಸುವ ಮತ್ತು ಅಭಿವೃದ್ಧಿಪಡಿಸುವ ಕೆಲಸ ಮಾಡಿದ್ದೇವೆ. ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಿದ್ದೇವೆ. ಇಲ್ಲಿನ ಭಾಷೆ, ಸಂಸ್ಕೃತಿ, ವೇಷಭೂಷಣ ಹೀಗೆ ಎಲ್ಲ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅಸ್ಸಾಂ ಶ್ರೀಮಂತವಾಗಿದೆ. ಇದನ್ನು ಉಳಿಸಿ ಬೆಳೆಸಲು ನಮ್ಮ ಎನ್ಡಿಎ ಸರ್ಕಾರ ಬದ್ಧತೆಯನ್ನು ತೋರಿದೆ ಎಂದು ಹೇಳಿದರು. सुरक्षा और सामान्य मानवीय की सुविधा
दोनों को प्राथमिकता देते हुए काम कर रही है और इसलिए गोहपुर से नुमालीगढ़ के लिए ब्रह्मपुत्र के ऊपर ब्रिज और बाईपास बनाकर कनेक्टिविटी देने का प्रयास चल रहा है। इससे अपर आसाम की गुवाहाटी के साथ 4 लेन कनेक्टिविटी सुनिश्चित हो सकेगी। भाई और बहनों, काजीरंगा सहित हमारे तमाम अभ्यारण्य, हमारे वन क्षेत्र हमारी धरोहर भी है, पर्यावरण के प्रति हमारी जिम्मेदारी भी है और रोजी रोटी का साधन भी है। मुझे खुशी है कि बीते 5 साल में असम में वन क्षेत्र में वृद्धि हुई है। जब असम ज्यादा हरा भरा होता है तो यहां टूरिज्म के लिए, रोजगार के लिए संभावनाएं बढ़ जाती है। हमारी सरकार की कोशिश है कि भारत दुनिया में प्राकृतिक, आध्यात्मिक, सांस्कृतिक और धरोहरों से जुड़े टूरिज्म से अग्रणी देशों में शामिल हो जाए। ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಪಶ್ಚಿಮ ಬಂಗಾಳದ ಏಗ್ರಾದಲ್ಲಿ ಚುನಾವಣೆ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರದ ಆಡಳಿತ ವೈಖರಿಯನ್ನು ಟೀಕಿಸಿದರು. ರಾಜ್ಯದಲ್ಲಿ ದುರ್ಗಾ ಪೂಜೆ, ಸರಸ್ವತಿ ಪೂಜೆ ಮಾಡಬೇಕೆಂದರೆ ಸರ್ಕಾರದ ಅನುಮತಿ ಪಡೆಯಬೇಕು. ಕೆಲವು ಕಡೆ ಪೂಜೆ ಮಾಡುವವರ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಲಾಗುತ್ತಿದೆ. ಇತ್ತೀಚೆಗೆ ನಡೆದ ಪಂಚಾಯಿತಿ ಚುನಾವಣೆ ವೇಳೆ ನಿರ್ಭಯವಾಗಿ ಮತ ಚಲಾಯಿಸಲು ಮತದಾರರಿಗೆ ಮಮತಾ ಬೆಂಬಲಿಗರು ಅವಕಾಶ ನೀಡಲಿಲ್ಲ ಎಂದರು. ಈ ಬಾರಿ ಯಾರಿಗೂ ಹೆದರದೆ ಮತಗಟ್ಟೆಗಳಿಗೆ ಹೋಗಿ ಬಿಜೆಪಿಯ ಕಮಲದ ಗುರ್ತಿಗೆ ಮತ ಚಲಾಯಿಸಿ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ. ನಂತರ ಜನಸಾಮಾನ್ಯರು ಯಾರದೇ ಭಯವಿಲ್ಲದೆ ದುರ್ಗಾ ಪೂಜೆ, ಸರಸ್ವತಿ ಪೂಜೆಯನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸಬಹುದು ಎಂದು ತಿಳಿಸಿದರು. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಪ್ರಧಾನಮಂತ್ರಿ ಆಯುಷ್ಮಾನ್ ಯೋಜನೆಯಡಿಯಲ್ಲಿ 5 ಲಕ್ಷ ರೂಪಾಯಿವರೆಗಿನ ನಗದು ರಹಿತ ಚಿಕಿತ್ಸೆ ವಿಮೆ ಸೇರಿದಂತೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಇನ್ನಿತರೆ ಯೋಜನೆಗಳನ್ನು ಪಶ್ಚಿಮ ಬಂಗಾಳದ ಜನತೆಗೆ ತಲುಪಿಸಲಾಗುವುದು ಎಂದು ಅಮಿತ್ ಶಾ ತಿಳಿಸಿದರು. जोर से बोले, होनी चाहिए या नहीं होनी चाहिए? ये दुर्गा पूजा करने के लिए आप लोगों को कोर्ट की परमिशन लेनी पड़ती है। सरस्वती पूजा करने के लिए शिक्षकों को मारा जाता है और बंगाली भाषा की बात करने वाले शिक्षक को पुलिस गोली मारती है। ऐसी सरकार चल सकती है क्या? चल सकती है क्या? मैं आपको बताने आया हूं, एक बार कमल फूल की सरकार बना दो, सरस्वती पूजा और दुर्गा पूजा को इस बंगाल की भूमि पर कोई नहीं रोक पाएगा मित्रों, कोई नहीं रोक पाएगा। ಮುಂಬರುವ ಹೋಳಿ ಹಬ್ಬದ ಸಂದರ್ಭದಲ್ಲಿ ಉಂಟಾಗಲಿರುವ ಪ್ರಯಾಣಿಕರ ದಟ್ಟಣೆಯನ್ನು ತಗ್ಗಿಸಲು ದೇಶಾದ್ಯಂತ ವಿಶೇಷ ರೈಲುಗಳ ಸಂಚಾರ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿದಿನ ವಾರಕ್ಕೆ 2 ದಿನ ಮತ್ತು ವಾರಕ್ಕೆ 3 ದಿನ ರೈಲುಗಳ ಸಂಚಾರಕ್ಕೆ ತೀರ್ಮಾನಿಸಲಾಗಿದ್ದು, ಉತ್ತರ ರೈಲ್ವೆ 18 ಜೋಡಿ ವಿಶೇಷ ರೈಲುಗಳನ್ನು ಪ್ರಯಾಣಿಕರ ಸಂಚಾರಕ್ಕೆ ಏರ್ಪಾಡು ಮಾಡಿದೆ. ಈ ರೈಲುಗಳಲ್ಲಿ ಪ್ರಯಾಣದ ವೇಳೆ ಪ್ರಯಾಣಿಕರು ಕೋವಿಡ್-19ಕ್ಕೆ ಸಂಬಂಧಿಸಿದ ಶಿಷ್ಟಾಚಾರ ಮತ್ತು ಮಾರ್ಗಸೂಚಿಗಳನ್ನು ಪಾಲನೆ ಮಾಡುವುದು ಕಡ್ಡಾಯವಾಗಿದೆ. ಈ ವಿಶೇಷ ರೈಲುಗಳು ಇಂದಿನಿಂದ ಮಾರ್ಚ್ 31ರವರೆಗೆ ಸಂಚರಿಸಲಿವೆ. ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ಮಹಾರಾಷ್ಟ್ರ ಗೃಹ ಸಚಿವ ಅನಿಲ್ ದೇಶ್ಮುಖ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವವರೆಗೆ ಹೋರಾಟ ನಡೆಸಲಾಗುವುದು ಎಂದು ಬಿಜೆಪಿ ಮುಖಂಡ ಮತ್ತು ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ. ಅನಿಲ್ ದೇಶ್ಮುಖ್ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಮುಂಬೈನ ನಿರ್ಗಮಿತ ಪೊಲೀಸ್ ಆಯುಕ್ತ ಪರಮ್ವೀರ್ ಸಿಂಗ್ ಅವರು ಆರೋಪ ಮಾಡಿರುವ ಬೆನ್ನಲ್ಲೇ ಇಂದು ಮುಂಬೈನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ ಫಡ್ನವೀಸ್ ಹೋರಾಟದ ಘೋಷಣೆ ಮಾಡಿದರು. ಪರಮ್ವೀರ್ ಸಿಂಗ್ ಗೃಹ ಸಚಿವರ ವಿರುದ್ಧ ಆರೋಪ ಮಾಡಿ ಬರೆದಿರುವ ಪತ್ರದ ಬಗ್ಗೆ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಅವರು ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲವೇಕೆ ಎಂದು ಪ್ರಶ್ನಿಸಿದರು. ಈ ವಿವಾದಕ್ಕೆ ಸಂಬಂಧಿಸಿದಂತೆ ಎನ್ಸಿಪಿ ನಾಯಕ ಶರದ್ ಪವಾರ್ ಅವರು ಅರ್ಧ ಸತ್ಯವನ್ನು ಹೇಳುವ ಮೂಲಕ ಉದ್ದವ್ ಠಾಕ್ರೆ ಸರ್ಕಾರವನ್ನು ರಕ್ಷಿಸಲು ಹೊರಟಿದ್ದಾರೆ ಎಂದು ಫಡ್ನವೀಸ್ ಆರೋಪಿಸಿದರು. ಉದ್ದವ್ ಠಾಕ್ರೆ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ಶರದ್ ಪವಾರ್ ಅವರ ಮಾತಿಗೆ ಬೆಲೆಯೇ ಇಲ್ಲ. ಈ ಸರ್ಕಾರದ ಆಡಳಿತದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ವರ್ಗಾವಣೆ ದಂಧೆ ನಡೆಯುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಇದೊಂದು ಗಂಭೀರ ಆರೋಪವಾಗಿದ್ದು ಅನಿಲ್ ದೇಶ್ಮುಖ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಮತ್ತು ಈ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಎಂದು ಅವರು ಒತ್ತಾಯಿಸಿದರು. वाजे इनको दिए गए, क्या सरकार को यह पता नहीं था? क्या मुख्यमंत्री और गृहमंत्री सोए थे? क्या उनको इसकी जानकारी नहीं थी? ये बात सही है
श्री परमवीर सिंह इनकी कमेटी ने वाजे इनको रीइंस्टेट किया, लेकिन उसके बाद पवार साहब ने ये भी कह देना चाहिए कि मुख्यमंत्री और गृह मंत्री के इंस्ट्रक्शन पर किया, उनके ही कहने पर उनको वो महत्वपूर्ण जगह दी गई और सारे केसेस जो उनके अख्तियार में नहीं भी आते, सीआईयू के अख्तियार में नहीं भी आते, वो सारे केसेस उनको दिए गए। बिना आशीर्वाद के ये चीजें नहीं हो सकती। ವಿಶ್ವ ಜಲ ದಿನದ ಅಂಗವಾಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಮುಖಂಡರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ಈ ವೇಳೆ ಅವರು ಜಲ ಸಂರಕ್ಷಣೆ ಕುರಿತು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತು ಹಲವು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಜಲಶಕ್ತಿ ಅಭಿಯಾನ 2021 ನಾಳೆ ಆರಂಭವಾಗಿ ನವೆಂಬರ್ 30ರವರೆಗೆ ನಡೆಯಲಿದೆ. ಕೋಟೆನಾಡು ಚಿತ್ರದುರ್ಗದ ರಾಮತೀರ್ಥ ಆಶ್ರಮದಲ್ಲಿ ಮಳೆ ಕೊಯ್ಲು ವ್ಯವಸ್ಥೆ ಅಳವಡಿಸಿರುವ ಪರಿಣಾಮ ಜಲ ಸಂಗ್ರಹಕ್ಕೆ ಅನುಕೂಲವಾಗಿದ್ದು ದೈನಂದಿನ ಕಾರ್ಯಗಳ ಜೊತೆಗೆ ಭಕ್ತಾದಿಗಳ ಬಾಯಾರಿಕೆಯನ್ನು ತಣಿಸಲು ಅನುಕೂಲವಾಗಿದೆ. ಹಲವು ವರ್ಷಗಳಿಂದ ನೀರಿನ ಅಭಾವ ಆಶ್ರಮವನ್ನು ಕಾಡುತ್ತಿತ್ತು. ರೋಟರಿ ಸಂಸ್ಥೆ ಸಹಕಾರದಲ್ಲಿ ನೀರಿನ ತೊಟ್ಟಿ ನಿರ್ಮಿಸಿದರೂ ಸಮಸ್ಯೆಗೆ ಪರಿಹಾರ ಸಿಕ್ಕಿರಲಿಲ್ಲ. ಕೊನೆಗೆ 2 ಲಕ್ಷ ಲೀಟರ್ ಸಾಮರ್ಥ್ಯದ ತೊಟ್ಟಿಯನ್ನು ನಿರ್ಮಾಣ ಮಾಡಿ ಆಶ್ರಮದ ತಾರಸಿಯಿಂದ ಹರಿದು ಬರುವ ಮಳೆ ನೀರಿನಿಂದ ತುಂಬಿಸಲಾಗಿದೆ. ಆಶ್ರಮದ ಎಲ್ಲಾ ಕಾರ್ಯ ಚಟುವಟಿಕೆಗಳಿಗೆ ಇದೇ ನೀರನ್ನು ಬಳಸಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಆಶ್ರಮದ ಸೇವಕ ಪ್ರಹ್ಲಾದ್, ಮಳೆ ಕೊಯ್ಲಿನಿಂದ ತೊಟ್ಟಿಯಲ್ಲಿ ಸಂಗ್ರಹವಾಗುವ ನೀರನ್ನು ದೇವರ ವಿಗ್ರಹ ಸ್ವಚ್ಛ ಮಾಡುವುದರಿಂದ ಹಿಡಿದು ಪೂಜಾ ಕಾರ್ಯಗಳು, ಅಡುಗೆಗೂ ಬಳಸಲಾಗುತ್ತಿದೆ ಎಂದರು. ಆಣದಲ್ಲಿ ನಾವು ರೆಡಿ ಮಾಡಿದ್ದೀವಿ. ಅದರ ನೀರು ಈಗ ಪ್ರತಿನಿತ್ಯನೂ ಉಪಯೋಗಿಸ್ತಾ ಇದ್ದೀವಿ. ಒಂದು ದಿನಕ್ಕೆ 100 ಕೊಡ ತಗೊಂಡ್ರು 2 ವರ್ಷ ಆಗುತ್ತೆ ನಮಗೆ. ಅಷ್ಟು ನೀರು ನಾವು ಸ್ಟಾಕ್ ಮಾಡ್ಕೊಂಡಿದ್ದೀವಿ. ಯಾವಾಗಲೂ ಅದನ್ನೇ ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ನಮಗೆ ಯಾವ ನೋವುಗಳು, ಮೊಣಕಾಲು ನೋವಾಗಲಿ ಯಾವುದೇ ತೊಂದರೆ ಇಲ್ಲ. ಎಲ್ಲ ಚೆನ್ನಾಗಿದೆ. ಬೇಳೆ ಬೇಯ್ತು ಚೆನ್ನಾಗಿ ಬಂದರು ಕುಡಿಯೋಕ್ಕೂ ಸಂತೋಷ ಪಡ್ತಾರೆ. ಮಳೆ ನೀರಾಶ್ರಯದಲ್ಲಿ ಆಶ್ರಮದ ಸೇವಕ ಹಾಲಪ್ಪ, ಮಳೆ ನೀರು ಕೊಯ್ಲು ಅಳವಡಿಕೆ ಬಳಿಕ ಆಶ್ರಮದ ವಸ್ತುಸ್ಥಿತಿ ಬದಲಾಗಿದ್ದು ಸಾಕಷ್ಟು ಜಲ ಸಂಗ್ರಹ ಸದಾಕಾಲ ಇರುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಾವು ಮತ್ತೆ ಒಂದು ವಸ್ತು ಮಾಡಿಸಿದ್ರು, 2 ಲಕ್ಷ ಹಿಡಿಯುವಂಥ ತೊಟ್ಟಿ ಮತ್ತೆ ಮಾಡಿದ್ವಿ. ಅದು ಈ ವರ್ಷ ಫುಲ್ ಆಯಿತು, ತುಂಬಿಟ್ಟು ಬೇರೆಗಡೆ ಹೊರಗಡೆ ಹೋಗ್ಬಿಡ್ತು ನೀರು. ಅಷ್ಟು ಮಳೆ ಬಂತು. ಈಗ ಮಳೆ ಬಂದ ಮೇಲೆ ನಮಗೆ ನೀರಿನ ಸಹಕರಣೆ ಭಾಳ ಚೆನ್ನಾಗಿದೆ. ಅಂತಂದರೆ ಅದು ಎಲ್ಲದಕ್ಕೂ ಪ್ರತಿಯೊಂದು ತೊಳೆಯೋದ್ರಿಂದ ಹಿಡಿದು ಪಾತ್ರೆ ಪುಡಕ ತೊಳೆಯೋದ್ರಿಂದ ಹಿಡಿದು ಸ್ನಾನಕ್ಕೂ ಕೂಡ ಬಳಸ್ಬೋದು ಅನ್ನೋ ಮಟ್ಟಕ್ಕೆ, ಕುಡಿಯೋದಂತೂ ಬಿಡ್ರಿ, ಎಲ್ಲ ಹೊರಗಡೆಯಿಂದ ಬಂದು ಎಲ್ಲ ನೀರು ತಗೊಂಡು ಹೋಗ್ತಾರೆ ಹೊರಗಡೆಯಿಂದ. ಎಲ್ಲರಿಗೂ ಕೊಡ್ತಾ ಇದ್ದೀವಿ, ಯಾಕೆ ನಮಗೆ ಸಾಕಷ್ಟು ನೀರು ಬಂದಂಗೆ ಆಯ್ತಲ್ಲ. ಮಳೆ ನೀರು ಕೊಯ್ಲಿ ಪ್ರಾಜೆಕ್ಟ್ ಮಾಡಿದ್ದಾರೆ. ಆಶ್ರಮದ ಭಕ್ತೆ ಶಾರದಾ ಶ್ರೀಧರ್, ಆಶ್ರಮದ ನೀರಿನ ಸಮಸ್ಯೆ ಪರಿಹಾರವಾಗಿದ್ದು ಅಕ್ಕಪಕ್ಕದವರಿಗೂ ನೀರು ಒದಗಿಸುವ ಅವಕಾಶ ಲಭಿಸಿದೆ ಎನ್ನುತ್ತಾರೆ. ಅದರಲ್ಲಿ ನಾವು ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಈ ಆಶ್ರಮದ ಕ್ಯಾಂಪಸ್ಸಲ್ಲೇ ನಮ್ಮದು ಗಾರ್ಮೆಂಟ್ಸ್ ಇದೆ. ವಿ ಆರ್ ಇಂಟು ಸ್ಟಿಚಿಂಗ್ ಫೀಲ್ಡ್. ಅಲ್ಲಿ ಒಂದು 15 ಜನ ಕೆಲಸ ಮಾಡ್ತಾರೆ. ಅವ್ರುಗಳಿಗೆ ಡೈಲಿ ಏನಿಲ್ಲ ಅಂದ್ರೂ ಒಂದು 30-40 ಲೀಟ್ರ್ ನೀರು ಕುಡಿಯೋದಕ್ಕೆ ಬೇಕಾಗ್ತಾ ಇರುತ್ತೆ. ಅದೆಲ್ಲ ಇಲ್ಲಿಂದನೇ ತೊಗೊಂಡು ಹೋಗ್ತಾ ಇದ್ದೀವಿ ನಾವು. ನಮ್ಮ ಮಳೆ ನೀರಲ್ಲಿ ಯಾವುದೇ ಥರದ್ದು ಇವು ಇಲ್ಲ, ಕೆಮಿಕಲ್ಸ್ ಇಲ್ಲ. ಹಂಗಾಗ್ಬಿಟ್ಟು ಯಾವುದೇ ಥರದ್ದು ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲ. ಎಸ್ಪೆಷಲಿ ಗ್ಯಾಸ್ಟ್ರಿಕ್ಕಿಗಂತೂ ಇದು ತುಂಬ ಚೆನ್ನಾಗಿದೆ. ಆಮೇಲೆ ಕೂದಲು ಉದುರ್ತಾ ಇಲ್ಲ. ಇದು ನಾವಿಲ್ಲಿ ಜಲತಜ್ಞ ದೇವರಾಜ ರೆಡ್ಡಿ, ಮಳೆ ಬರುವ ಮುನ್ನ ತಾರಸಿಯನ್ನು ಸ್ವಚ್ಛಗೊಳಿಸಿ ಕಸ ಕಡ್ಡಿ ಗಲೀಜು ತೊಟ್ಟಿಗೆ ಹೋಗದಂತೆ ಮುಚ್ಚಿರಬೇಕು. ಈ ರೀತಿ ಸಂಗ್ರಹಿಸಿದ ನೀರು ಹಲವು ವರ್ಷಗಳ ಕಾಲ ಉಪಯೋಗಿಸಿದರೂ ಯಾವುದೇ ಅಪಾಯವಿಲ್ಲ ಎಂದರು. ಮೇಂಟೆನೆನ್ಸ್ ಪಾರ್ಟ್ ಬರ್ತದೆ. ಯಾವ ಥರಪ್ಪ ಅಂತಂದರೆ ಮೇಲ್ಚಾವಣಿಯನ್ನು ಮಳೆಗಾಲದಲ್ಲಿ ಕ್ಲೀನಾಗಿ ಇಟ್ಕೊಬೇಕು. ಪ್ರತಿ ಸಾರಿಗೂ ಮಳೆ ಬರುವಾಗ 1-2 ನಿಮಿಷ ನೀರು ಹೊರಗೆ ಬಿಡಬೇಕು. ಮತ್ತು ತೊಟ್ಟಿಗೆ ಸಹ ಏರ್ ಟೈಟ್ ಮಾಡಬೇಕು. ಇದಕ್ಕೆ ಗಾಳಿ, ಬಿಸಿಲು, ಕ್ರಿಮಿಕೀಟ ಯಾವುದು ಹೋಗದಂಗೆ ಭದ್ರವಾಗಿ ಮುಚ್ಚಿದ್ರೆ ಈ ನೀರು ಡಿಕೇಡ್ಸ್ ಅಂದರೆ ಶತಮಾನಗಳ ಕಾಲ ಇಟ್ಟರೂ ಸಹ ಈ ನೀರು ಏನೂ ಆಗೋದಿಲ್ಲ. ಮಳೆ ನೀರು ಪರಿಶುದ್ಧವಾದ ನೀರು. ಪೋಷಣ್ ಅಭಿಯಾನ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಫಲಾನುಭವಿಗಳಿಗೆ ಹಿರೇಕೆರೂರು ತಾಲೂಕಿನ ದೂದಿಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಸಂಜಯ ಶೆಟ್ಟಣ್ಣವರ ಚಾಲನೆ ನೀಡಿದರು. ಬಳಿಕ ಗರ್ಭಿಣಿಯರಿಗೆ ವಿವಿಧ ಹಣ್ಣು ಹಾಗೂ ತರಕಾರಿ ಸಸಿಗಳನ್ನು ವಿತರಿಸಲಾಯಿತು.
ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಮಾರ್ಚ್ 16ರಿಂದ 30ರವರೆಗೆ ಪೋಷಣ ಅಭಿಯಾನ ಯೋಜನೆಯಡಿ ಪೋಷಣ್ ಪಾಕ್ಷಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ವಿತರಿಸಿ ಮಾಹಿತಿ ನೀಡಲಾಗುತ್ತದೆ. ಮಾರ್ಚ್ 30ರವರೆಗೆ ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶ್ರೀನಿವಾಸ ಆಲದಾರತಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕಾಡು ಜಾತಿಯ ಹಣ್ಣುಗಳ ಸೇವನೆ ಬಗ್ಗೆ ಫಲಾನುಭವಿ ಮಹಿಳೆಯರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಅಪೌಷ್ಟಿಕತೆಯನ್ನು ತಡೆಯೋದು ಮತ್ತು ಅನಿಮಿಕ್ ಇರೋದನ್ನು ತಡೆಯೋದು ಅಲ್ಲದೆ ಈಗ ನಾವು ಈ ಒಂದು ವರ್ಷನ ಫುಡ್ ಫಾರೆಸ್ಟ್ರಿ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಫುಡ್ ಫಾರೆಸ್ಟ್ರಿ ಅಂದರೆ ಈಗ ನಾವು ಕಾಡಿನಲ್ಲಿರ್ತಕ್ಕಂಥ ಹಣ್ಣುಗಳ ಹಂಪಲುಗಳನ್ನು ಸೇವನೆ ಮಾಡೋದಕ್ಕೆ ಜಾಸ್ತಿ ಪ್ರೇರೇಪಣೆ ನೀಡೋದು. ಫಲಾನುಭವಿ ನೇತ್ರಾವತಿ ಅಂಗನವಾಡಿ ವತಿಯಿಂದ ಧಾನ್ಯಗಳು, ಹಾಲಿನ ಪುಡಿ, ಮೊಟ್ಟೆ ಇತ್ಯಾದಿ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಪಡೆಯಲಾಗಿದೆ ಎಂದರು. ವಿತರಿಸುತ್ತಾರೆ. ಹೆಸರು, ಮೊಟ್ಟೆ, ಹಾಲು, ಶೇಂಗಾಕಾಳು, ಬೆಲ್ಲ, ಅಕ್ಕಿ ಇವುಗಳನ್ನು ಪ್ರತಿ ತಿಂಗಳು ಕೊಡುತ್ತಾರೆ. ಮತ್ತೋರ್ವ ಫಲಾನುಭವಿ ಲಕ್ಷ್ಮೀ ಶಿವಕುಮಾರ್ ಬಿಸ್ಕೆಟ್ನವರ್ ಪ್ರತಿ ತಿಂಗಳು ಪೌಷ್ಟಿಕ ಆಹಾರ ಹಾಗೂ ಚುಚ್ಚುಮದ್ದುಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. 2 ತಿಂಗಳಿಗೆ ಟಿ ಇಂಜೆಕ್ಷನ್ ಮಾಡಿಸ್ಕೊಂಡು ನಂತರ ಹೆಸರು ಬೇಳೆ, ತೊಗರಿ ಬೇಳೆ, ಹಾಲಿನ ಪೌಡರ್ ಮತ್ತು ಮಸಾಲೆ ಮತ್ತು ಮೊಟ್ಟೆ ಇತರೆ ಎಲ್ಲ ಆಹಾರ ಪದಾರ್ಥಗಳನ್ನು ಅಂಗನವಾಡಿಯಿಂದ ವಿತರಿಸಿದ್ದರು. ಗ್ರಾಮ ಪಂಚಾಯಿತಿ ಸದಸ್ಯ ಹೇಮನಗೌಡ ಬೇವಿನಮರದ್ ಈ ವ್ಯಾಪ್ತಿಯಲ್ಲಿ ಬರುವ 3 ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಹಿಳೆಯರಿಗೆ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಸಮರ್ಪಕವಾಗಿ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಸಮರ್ಪಕವಾಗಿ ವಿತರಣೆ ಮಾಡ್ತೀವಿ. ಅದು ಅಂದರೆ ನಮ್ಮಲ್ಲಿ ಅಂಥ ಯಾವುದು ಇದು ಇರೋದಿಲ್ಲ. ಮತ್ತು ನಮ್ಮಿಂದ ಏನು ಸಹಾಯ ಬೇಕಂದ್ರೆ ಅವ್ರಿಗೇನು ಬಿಟ್ಕೊಂಡಲ್ಲ ನಾವು ಸವಲತ್ತು ಪಂಚಾಯತಿಗಳಿಂದ ಸಹಕಾರ ನೀಡ್ತೇವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿತ್ರದುರ್ಗ ನಗರದ ಹಲವೆಡೆ ಇಂದು ಪೋಷಣ್ ಪಾಕ್ಷಿಕ ಕಾರ್ಯಕ್ರಮ ಆಯೋಜಿಸಿತ್ತು. ಬೀದಿ ನಾಟಕದ ಮೂಲಕ ಪೌಷ್ಟಿಕ ಆಹಾರ ಕುರಿತು ಜನಜಾಗೃತಿ ಮೂಡಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಪದಾರ್ಥಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಸಹ ಆಯೋಜಿಸಲಾಗಿತ್ತು. ಮೂಡಲ ಇಲ್ಲ ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಸುನಂದ ಮತ್ತು ಪುಷ್ಪಲತಾ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು, ಮಹಿಳೆಯರಿಗೆ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ನೀಡುತ್ತಿರುವುದರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೊಡ್ತಿದ್ದಾರೆ. ನಂತರ ಪಾಪು ಡೆಲಿವರಿ ಆದಮೇಲೆ 15 ದಿವಸದೊಂದು ಇಂಜೆಕ್ಷನ್ನು, 3 ತಿಂಗಳದೊಂದು ಇಂಜೆಕ್ಷನ್ ಕೊಡ್ತಾರೆ. ನಂತರ 12 ತಿಂಗಳದು ಒಂದು ಇಂಜೆಕ್ಷನ್ ಕೊಡ್ತಿದ್ದಾರೆ. ನಂತರ ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಿದ್ದಾರೆ. ನಮಗೆ ತಿಂಗಳ ಇಲ್ಲಿ ಮಕ್ಕಳಿಗೆಲ್ಲ ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾರೆ. ತಿಂಗಳಿಗೆ ರೇಷನ್ ಕೊಡ್ತಾರೆ, ಮಕ್ಕಳಿಗೆ ವಿಟಮಿನ್ ಟ್ಯಾಬ್ಲೆಟ್ಸ್ ಸಹ ಕೊಡ್ತಾರೆ. ಇನ್ನು ಒಳ್ಳೆ ಫೆಸಿಲಿಟಿ ಸಿಕ್ಕಿದೆ ನಮಗೆ ಅಂಗನವಾಡಿಯಿಂದ. ಮಕ್ಕಳಿಗಾಗಲಿ ಎಲ್ಲ ದೊಡ್ಡವ್ರಿಗಾಗಲೂ ಎಲ್ಲರಿಗೂ ಹೆಲ್ತ್ ಚೆಕಪ್ಪಿಗೆಲ್ಲ ಸಪೋರ್ಟ್ ಮಾಡ್ತಾರೆ. ಇನ್ನು ಮತ್ತು ಮಕ್ಕಳಿಗೆ ಇದು ಸೀಮಂತಕಾರಿ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಮತ್ತು ಇದು ಕೋವಿಡ್ ಟೈಮಲ್ಲೂ ಎಲ್ಲರಿಗೂ ಚೆನ್ನಾಗಿರೋ ಹೆಲ್ಪ್ ಮಾಡಿದ್ರು ಅಂಗನವಾಡಿಯಿಂದ. ನಮ್ಮ ಅಂಗನವಾಡಿಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸುಧಾ ಮಕ್ಕಳು, ಮಹಿಳೆಯರಲ್ಲಿ ಪೌಷ್ಟಿಕತೆ ನಿವಾರಿಸಲು ರಾಷ್ಟ್ರೀಯ ಪೋಷಣ್ ಅಭಿಯಾನ ಸಹಕಾರಿಯಾಗಿದೆ ಎಂದರು. ನಿವಾರಿಸಿಬಿಟ್ಟು ಅವ್ರನ್ನ ಪೌಷ್ಟಿಕ ಮಟ್ಟ ಹೆಚ್ಚಿಸುವ ಒಂದು ಮುಖ್ಯ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಹಾಗೆ ನಾವು ದಿನ ಒಂದೊಂದು ಏನು ಆಕ್ಟಿವಿಟಿ ಮಾಡ್ತಾ ಇದ್ದೀವಿ, ಅದು ಒಂದು ಆರೋಗ್ಯ ತಪಾಸಣೆ, ಮಕ್ಕಳದು, ಗರ್ಭಿಣಿಯರದು, ಬಾಣಂತಿಯರದು ಆರೋಗ್ಯ ತಪಾಸಣೆ, ಮತ್ತು ಅವರಿಗೆ ವಿವಿಧ ಪೌಷ್ಟಿಕ ಆಹಾರ ಮೇಳ ಅಂತ ಹೇಳಿಬಿಟ್ಟು ಪೌಷ್ಟಿಕ ಆಹಾರದ ಒಂದು ಸ್ಪರ್ಧೆ ಮಾಡಿ ಹೆಣ್ಮಕ್ಳಲ್ಲಿ ಅವರಿಗೆ ಸಮತೋಲನ ಆಹಾರದ ಜಾಗೃತಿ ಮೂಡಿಸುವ ಸಲುವಾಗಿ ಒಂದು ಪೌಷ್ಟಿಕ ಆಹಾರ ಮೇಳ ಮಾಡ್ತಾ ಇದ್ದೀವಿ. ನಾವು ಗರ್ಭಿಣಿಯರಲ್ಲಿ ಇಲಾಖೆಯ ಉಪನಿರ್ದೇಶಕ ರಾಜಾ ನಾಯ್ಕ್ ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ನಾನಾ ಚಟುವಟಿಕೆಗಳನ್ನು ನಡೆಸುವ ಮೂಲಕ
ಪೋಷಣ್ ಪಾಕ್ಷಿಕ ಆಚರಿಸಲಾಗುತ್ತಿದೆ ಎಂದರು. ಪೋಷಕಾಂಶ ಭರಿತವಾಗಿರ್ತಕ್ಕಂಥ ಸಸ್ಯಗಳಾಗಿರ್ತಕ್ಕಂಥ ನಮ್ಮ ಸಸ್ಯಗಳು ಅಥವಾ ಧಾನ್ಯಗಳು ಅಥವಾ ಬೇಳೆಕಾಳುಗಳು ಅಥವಾ ಸೊಪ್ಪು ಅಂಥವನ್ನು ಬಳಸಿ ಲೋ ಕಾಸ್ಟ್ ಟೆಕ್ನಾಲಜಿ ರೂಪದಲ್ಲಿ ಅಂದರೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಪದಾರ್ಥಗಳಿಂದನೇ ಹೆಚ್ಚಿನ ರೀತಿಯಲ್ಲಿ ನಾವು ಪೌಷ್ಟಿಕ ಆಹಾರವನ್ನು ತಯಾರು ಮಾಡಿ ಗರ್ಭಿಣಿ ಬಾಣಂತಿಯರಿಗೆ ನೀಡಿ ಅವರಲ್ಲಿರ್ತಕ್ಕಂಥ ಅಪೌಷ್ಟಿಕತೆಯನ್ನು ತಡೆಗಟ್ಟತಕ್ಕಂಥ ಕೂಡ ಪ್ರಮುಖ ಒಂದು ಉದ್ದೇಶ. ಜನೌಷಧಿ ಕೇಂದ್ರಗಳಿಂದ ಬಡ ಜನರಿಗೆ ಕಡಿಮೆ ದರದಲ್ಲಿ ಔಷಧಿಗಳು ದೊರೆಯುತ್ತಿದ್ದು ದೇಶಾದ್ಯಂತ ಹಲವು ಮಳಿಗೆಗಳು ಕಾರ್ಯನಿರ್ವಹಿಸುತ್ತಿವೆ. ಕೋಲಾರ ಜಿಲ್ಲೆಯಲ್ಲಿ ಈ ಯೋಜನೆ ಯಶಸ್ವಿಯಾಗಿದ್ದು ಕಡಿಮೆ ದರದಲ್ಲಿ ಔಷಧಿಗಳು ಜನರಿಗೆ ಲಭ್ಯವಾಗುತ್ತಿವೆ. ನಾವು ಮೆಡಿಸಿನ್ ಎಲ್ಲ ಯೂಸ್ ಮಾಡ್ತೀವಿ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ರಂಗನಾಥ್ ತಮ್ಮ ಮನೆಯಲ್ಲಿ ರಕ್ತದೊತ್ತಡ, ಮಧುಮೇಹ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಈ ಮೊದಲು ಹೆಚ್ಚಿನ ಹಣವನ್ನು ಔಷಧಿ ಖರೀದಿಸುವುದಕ್ಕಾಗಿ ವಿನಿಯೋಗಿಸುತ್ತಿದ್ದೆ. ಆದರೆ ಜನೌಷಧಿ ಕೇಂದ್ರದಲ್ಲಿ ಕಡಿಮೆ ದರದಲ್ಲಿ ಔಷಧಿ ದೊರೆಯುತ್ತಿರುವುದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದರು. ಚೆನ್ನಾಗಿದೆ, ಅದು ಎಲ್ಲ ಮನೆಯವರೆಲ್ಲ ಅಲ್ಲೇ ತಗೊಳ್ಳೋದು. ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿದೆ, ಅಲ್ಲಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮಗೆಲ್ಲ ಹಾರ್ಟ್ ಟ್ರಬಲ್ ಮತ್ತೋರ್ವ ಫಲಾನುಭವಿ ಫಯಾಜ್ ಬೇರೆ ಔಷಧಿ ಮಳಿಗೆಗಳಿಗಿಂತ ಜನೌಷಧಿ ಕೇಂದ್ರಗಳಲ್ಲಿ ಅಗ್ಗದ ದರದಲ್ಲಿ ಔಷಧಿ ದೊರೆಯುತ್ತಿರುವುದರಿಂದ ಪ್ರತಿ ತಿಂಗಳು ಹಣ ಉಳಿತಾಯವಾಗುತ್ತಿದೆ ಎಂದು ತಿಳಿಸಿದರು. 18 ವರ್ಷದಿಂದ ಗೌರ್ಮೆಂಟ್ ಇದು ಬೇರೆ ಅಂಗಡಿ ತಗೊಂತಾ ಇದೆ. 3 ವರ್ಷದಿಂದ ಈ ಮೋದಿ ಅಂಗಡಿ ತಗೊಳ್ತಾ ಇದ್ದೀನಿ. ಅದರಲ್ಲಿ ನಮಗೆ ಅನುಕೂಲ ಆಗಿದೆ. ಬೇರೆ ತಗೊಂಡ್ರೆ 1,500 ರೂಪಾಯಿ ಆಗ್ತಾಯಿದೆ. ಇಲ್ಲಿ 400 ರೂಪಾಯಿ 300 ರೂಪಾಯಿಗೆ ಆಗಿಬಿಡ್ತದೆ. ನಮಗೆ ಸಣ್ಣ ಅನುಕೂಲ ಇದೆ. ಮೇವು ತಿಂತಾ ಇದ್ದೀನಿ, ಆರಾಮಾಗಿದ್ದೀನಿ. ಜಯಮ್ಮ, ಜನೌಷಧಿ ಕೇಂದ್ರಗಳು ಕೂಲಿ ಕಾರ್ಮಿಕರು ಸೇರಿದಂತೆ ಬಡ ಜನರಿಗೆ ಅನುಕೂಲವಾಗಿವೆ ಎಂದರು. ನಮಗಿಬ್ಬರು ಮಕ್ಕಳು, ನಾವಿಲ್ಲಿ ಗಾರೆ ಕೆಲಸಕ್ಕೆ ಬರ್ತೀವಿ. 300 ರೂಪಾಯಿ ಕೂಲಿ ಕೊಡ್ತಾರೆ. ನಮ್ಮ ಮೈ ಕೈ ನೋವಿಗೆ ಅಲ್ಲಿ ಟ್ಯಾಬ್ಲೆಟ್ ತಗೊತೀವಿ. ಪರವಾಗಿಲ್ಲ ಸರ್, ವಾಸಿ ಆಗಿದೆ. ಅನುಕೂಲ ಪರವಾಗಿಲ್ಲ, ಮೆಡಿಸಿನ್ ಪರವಾಗಿಲ್ಲ. ದಿನಕ್ಕೆ ಸುಮಾರು ಜನೌಷಧಿ ಅಂಗಡಿ ಮಾಲೀಕ ನಾಗಶೇಖರ್ ತಮ್ಮಲ್ಲಿ 1,000ಕ್ಕೂ ಹೆಚ್ಚು ವಿವಿಧ ಬಗೆಯ ಔಷಧಗಳು ಕಡಿಮೆ ದರದಲ್ಲಿ ದೊರೆಯುತ್ತವೆ. ಪ್ರತಿದಿನ ಹಲವು ಗ್ರಾಹಕರು ಇದರ ಸದುಪಯೋಗ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು. ಕಿಡ್ನಿ, ಹಾರ್ಟ್, ಕ್ಯಾನ್ಸರ್ ಎಲ್ಲ ರೀತಿಯ ಆಲ್ಮೋಸ್ಟ್ 1000ರಿಂದ 1500ಕ್ಕೂ ಹೆಚ್ಚಿನ ವಿವಿಧ ರೀತಿಯ ಎಲ್ಲ ಔಷಧಿಗಳನ್ನು ನಾವು ಸುಮಾರು 10 ಲಕ್ಷ ಮಿನಿಮಮ್ 10ರಿಂದ 15-20 ಲಕ್ಷ ಅಷ್ಟು ಸ್ಟಾಕನ್ನು ನಾವು ಮೇಂಟೈನ್ ಮಾಡ್ತಾ ಎಲ್ಲ ಜನರಿಗೂ ಅತಿ ಕಡಿಮೆ ದರದಲ್ಲಿ, ಅಂದರೆ ಆಚೆ ಕಡೆ ಒಂದು 100 ರೂಪಾಯಿ ಇದ್ರೆ ನಮ್ಮಲ್ಲಿ ಒಂದು 20-30 ರೂಪಾಯಿ ಆಗುತ್ತೆ. 50ರಿಂದ 90% ಕಡಿಮೆ ದರದಲ್ಲಿ ಒದಗಿಸ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಅರಣ್ಯ ವ್ಯಾಪ್ತಿ ಗಣನೀಯ ಏರಿಕೆ, ಜಲಮೂಲ ಸಂರಕ್ಷಣೆಗೆ ಆದ್ಯತೆ ಹೆಚ್ಚಳವಾಗಲಿ ಸಚಿವ ಪ್ರಕಾಶ್ ಜಾವಡೇಕರ್. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯದಲ್ಲಿ ವ್ಯಾಪಕ ನಿಗಾ, ಇಲಾಖೆಗಳೊಂದಿಗೆ ಚರ್ಚಿಸಿ ಶಾಲಾ ಕಾಲೇಜು ಕುರಿತು ಕ್ರಮ, ಬಸವರಾಜ ಬೊಮ್ಮಾಯಿ. ಶಿಕ್ಷಣ, ಆರೋಗ್ಯ, ಮಾನವಾಭಿವೃದ್ಧಿಗೆ ಪೂರಕ, ಔದ್ಯಮಿಕ ಪ್ರಗತಿಗೆ ಒತ್ತು ನೀಡುವುದು ಅಗತ್ಯ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪೋಷಣ್ ಅಭಿಯಾನ, ಅಪೌಷ್ಟಿಕತೆ ನಿವಾರಣೆ ಕುರಿತು ಪಾಕ್ಷಿಕ ಜನಜಾಗೃತಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.